ಅದಕ್ಕೆ ದೇವರೇನು ಹೇಳ್ತಾ ಇದ್ದಾನೆ, ಈಗಾದರೂ ನನ್ನ ಕಡೆ ಬನ್ನಿರಿ, ಈಗಾದರೂ ನನ್ನ ಕಡೆ ತಿರುಗಿಕೊಳ್ಳ್ರಿ. ಈ ಪೂಜೆ ಮಾಡಬಾರದು, ನನಗೆ ಸಲ್ಲುವಂಥ ಗೌರವ ಇನ್ನೊಬ್ಬರಿಗೆ ಸಲ್ಲಬಾರದು ಎಂದು ನಾನು ಹೇಳಿರುವಾಗ ನೀವು ಮಾಡದೇ ಇದ್ದೀರಲ್ಲ, ಈಗರ ನನ್ನ ಕಡೆಗೆ ತಿರುಗ್ರಿ, ಅದರಿಂದ ದೂರ ಆಗ್ರಿ, ಅದನ್ನು ಬಿಟ್ಟು ಬಿಡ್ರಿ ಅಂತ ಯೋವೇಲನ ಪುಸ್ತಕದಲ್ಲಿ ಹೇಳುವಂಥದ್ದಾಗಿದೆ. ಆಮೇಲೆ 2ನೇ ಅಧ್ಯಾಯ 13ನೇ ವಚನ, ಅದೇ ಪುಸ್ತಕ ಯೋವೇಲ 2ನೇ ಅಧ್ಯಾಯ 13ನೇ ವಚನದಲ್ಲಿ ಅದೇ ಹೇಳ್ತಾ ಇದೆ, ನಿಮ್ಮ ಬಟ್ಟೆಗಳನ್ನಲ್ಲ ನಿಮ್ಮ ಹೃದಯಗಳನ್ನು ಹರಿದುಕೊಂಡು ಅಂತ ಹೇಳ್ತಾ ಇದೆ. ಇದರ ಅರ್ಥ ಏನ್ರಿ? ನಿಮ್ಮ ಹೃದಯಗಳನ್ನು ಹರಿದುಕೊಂಡು ಅಂತಂದರೆ ಕುಗ್ಗಿದ ಮನಸ್ಸೇ ದೇವರಿಗೆ ಇಷ್ಟ ಯಜ್ಞ. ಕುಗ್ಗಿದ ಮನಸ್ಸಿನಿಂದ ನಾವು ದೇವರ ಹತ್ತಿರ ಹೋಗಬೇಕು. ನನ್ನ ಪಾಪಗಳಿಗಾಗಿ ನಾನು ಕುಗ್ಗಿದ ಮನಸ್ಸಿನಿಂದ ನಾನು ದೇವರ ಸನ್ನಿಧಾನದಲ್ಲಿ ಹೋಗಬೇಕು. ಮುರಿದ ಮನಸ್ಸಿನಿಂದ ನನ್ನ ಶಾಪಗಳಿಗಾಗಿ, ನನ್ನ ದ್ರೋಹಗಳಿಗಾಗಿ ಆತನ ಪಾದಗಳ ಸಮೀಪದಲ್ಲಿ ನಾನು ಹೋಗಬೇಕು. ಏಕಾಂಗಿಯಾಗಿ ನಾನು ದೇವರ ಸನ್ನಿಧಾನದಲ್ಲಿ ಹೋಗಿ ಆತನೊಡನೆ ಒಳ್ಳೆಯ ಒಡನಂಟಿಟ್ಟುಕೊಂಡು ನಾನು ಪಶ್ಚಾತ್ತಾಪದೊಡನೆ ಪ್ರಾರ್ಥಿಸುವವಳಾಗಿರಬೇಕು. ಜಜ್ಜಿ ಹೋದ ಹೃದಯದಿಂದ, ಜಜ್ಜಿ ಹೋದ ಮನೋವೇದನೆಯಿಂದ ನಾನು ಆತನ ಸನ್ನಿಧಾನದಲ್ಲಿ ಹೋಗಬೇಕು. ಅಷ್ಟೇ ಅಲ್ಲದೆ ದೇವರ ಕಡೆಗೆ ಬರುವುದಾದರೆ, ಯಾವ ರೀತಿಯಿಂದ ದೇವರ ಕಡೆಗೆ ಬರುವುದಾದರೆ, ಕುಗ್ಗಿದ ಮನಸ್ಸಿನಿಂದ, ಮುರಿದ ಮನಸ್ಸಿನಿಂದ, ಜಜ್ಜಿ ಹೋದ ಮನಸ್ಸಿನಿಂದ ನಾವು ದೇವರ ಕಡೆಗೆ ಬರುವುದಾದರೆ ಆತನು ಪ್ರೀತಿ ಸ್ವರೂಪನಾಗಿದ್ದಾನೆ. ಆತನ ಕೈ ರಕ್ಷಿಸಲಾರದ ಹಾಗೆ ಮೋಟುಗೈಯಲ್ಲ. ಆತನು ನಮ್ಮನ್ನು ತನ್ನ ಕೈಗಳಿಂದ ಹಿಡಿದು ನಡೆಸುವಾತನಾಗಿದ್ದಾನೆ. ಆತನು ನಮ್ಮನ್ನು ತನ್ನ ಅಂಗೈಗಳಲ್ಲಿ ಚಿತ್ರಿಸಿಕೊಂಡಿದ್ದಾನೆ. ಆತನ ಕೈಗಳು ನೇವರಿಸುವ ಕೈಗಳಾಗಿವೆ, ಮೃದುವಾದ ಕೈಗಳಾಗಿವೆ, ನಮ್ಮನ್ನು ನಡೆಸುವಂಥ ಕೈಗಳಾಗಿವೆ, ನಮ್ಮನ್ನು ಕರೆಯುವಂಥ ಕೈಗಳಾಗಿವೆ. ನಮಗೆ ಆತನು ರಕ್ಷಿಸಲಾರದ ಹಾಗೆ ಮೋಟುಗೈಯಲ್ಲ. ಆತನು ನಮಗೆ ಪ್ರೀತಿಸುವ ದೇವರಾಗಿರುವುದರಿಂದ ಒಂದು ವೇಳೆ ನಮ್ಮ ಪಾಪಗಳಿಗೆ ಆತನು ಮನಮರುಗಬಹುದು. ನಾವು ಪಶ್ಚಾತ್ತಾಪ ಪಡುವಾಗ ಆತನು ನಮ್ಮ ಮೇಲೆ ಕನಿಕರ ತೋರಿಸಬಹುದು. ನಾವು ಕುಗ್ಗಿದ ಮನದಿಂದ ಆತನ ಸನ್ನಿಧಾನದಲ್ಲಿ ಹೋದಾಗ ಆತನು ನಮಗೆ ಕರೆದು ತನ್ನ ಪರಿಶುದ್ಧ ರಕ್ತದಿಂದ ನಮ್ಮ ಪಾಪಗಳನ್ನು, ಅಪರಾಧಗಳನ್ನು ತೊಳೆದು ಶುದ್ಧೀಕರಿಸುವಾತನಾಗಿದ್ದಾನೆ. ನಿನ್ನ ಪಾಪಗಳು ಕಡು ಕೆಂಪಾಗಿದ್ದರೂ ಹಿಮದ ಹಾಗೆ ಬೆಳ್ಳಗೆ ಮಾಡ್ತೇನೆ ಅಂತ ಹೇಳಿದ್ದಾನೆ. ಯಾವಾಗ ಬೆಳ್ಳಗೆ ಮಾಡ್ತಾನೆ? ನಾವು ಪಶ್ಚಾತ್ತಾಪದೊಡನೆ ಉಪವಾಸದಿಂದ ಗೋಳಾಡಿ ಆತನ ಪಾದದಲ್ಲಿ ಬಿದ್ದುಕೊಂಡು ನಾವು ಜಜ್ಜಿದ ಮನದಿಂದ, ಕುಗ್ಗಿದ ಮನದಿಂದ ಆತನ ಸನ್ನಿಧಾನದಲ್ಲಿ